ಹಲೋ ಬಾಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಗದಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಸೊ 500 ವರ್ಷದಿಂದ ಕಾಯ್ತಾ ಇದ್ದಿದ್ದು ಅಯೋಧ್ಯೆ ಟೆಂಪಲ್ ಕನ್ಸ್ಟ್ರಕ್ಷನ್ ಮುಗೀತು. ಇದೇ 22ನೇ ತಾರೀಕು ಜನವರಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಸೊ 22, 23 ಫುಲ್ ಬ್ಯುಸಿ ಆಗಿದ್ರು, ಯಾಕೆಂದ್ರೆ VIP ಎಂಟ್ರಿಗ್ಸೇ ಜಾಸ್ತಿ ಇದ್ದಿದ್ದು. ಸೊ 24ನೇ ತಾರೀಕು ಇಂದ ನಮಗೆ ಕಾಮನ್ ಪೀಪಲ್ ಅಂದ್ರೆ ನಮ್ಮಂತವ್ರಿಗೆ ಅಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಗೆ ಎಷ್ಟೋ ಜನಕ್ಕೂ ಆಸೆ ಇರುತ್ತೆ, ಸೊ ರಾಮ ಮಂದಿರ್ಗೆ ಹೋಗ್ಬೇಕು ಮತ್ತೆ ಕಾಶಿಗೆ ಹೋಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಸೊ ನಾನು ಈ ಬ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ 1 by 1 ವಿಡಿಯೋಸ್ನ ಹಾಕ್ತಾ ಇರ್ತೀವಿ. ಸೊ ಎಲ್ಲರೂ ನೋಡ್ತಾ ಇರ್ರಿ. ಮತ್ತೆ ಅಯೋಧ್ಯೆಗೆ ಹೇಗೆ ಹೋಗಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮೆಜೆಸ್ಟಿಕ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲಿಂದ ನೀವು ನೋಡ್ಕೊಂಬನ್ನಿ. ಪ್ಲಾಟ್ಫಾರ್ಮ್ ನಂಬರ್ 8 ಅಂತ ಹೇಳಿದ್ರು, ನೋಡಿದ್ರೆ 9 ಅಲ್ಲಿದೆ ನೋಡಿ. ಇದೇ ಇವಾಗ ನಾನು ಹೋಗ್ತಾ ಇರೋದು ವಾರಣಾಸಿ ಟ್ರೈನು. ಸೊ ಈ ಟ್ರೈನ್ಗೆ ಇವಾಗ ಸುತ್ತಾಕೊಂಡು ಮೇಲೆಯಿಂದ ಇಳಿದು ಹೋಗ್ಬೇಕು. ಸೊ ಇನ್ನು 5 ನಿಮಿಷ ಟೈಮ್ ಐತೆ, ಓಡಬೇಕು ಬನ್ನಿ. ಮೈಸೂರು ಜಂಕ್ಷನ್ ಟು ವಾರಣಾಸಿ. ಈಗ ನಾರ್ಮಲ್ ಆಗಿ ನಾನು ಎಲ್ಲ ಟೈಮು ಪ್ಯಾಕ್ ಮಾಡ್ಕೊಳ್ಳೋ ತರನೇ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಗ್ನಲ್ಲಿ ಇಟ್ಬಿಟ್ಟು ಈಗ ಕುತ್ಕೊಂಡಿದ್ದೀನಿ. ವಿಂಡೋ ಸೀಟ್ ಸಿಕ್ಕಿಲ್ಲ, ಬಟ್ ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ. ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದೆ. ಜನ ನೋಡ್ಬೋದು ನೀವು, ಅಷ್ಟೊಂದು ಜನ ಇಲ್ಲ, ಆರಾಮಾಗಿದೆ, ಗಲೀಜಿಲ್ಲ, ಏನಿಲ್ಲ. ಮೈಸೂರು ಟ್ರೈನ್ ಅಲ್ವಾ, ಸೊ ಮೈಸೂರು ಟು ವಾರಣಾಸಿ ಹೋಗೋದ್ರಿಂದ ಕ್ಲೀನ್ ಆಗಿ ಎಲ್ಲ ಈ ಟ್ರೈನ್ ಮೇಂಟೈನ್ ಮಾಡಿದ್ದಾರೆ ಅನ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಹಿಂಗಿದ್ದಾರೆ. ಇನ್ನು ನೆಕ್ಸ್ಟ್ ಸ್ಟೇಟ್ ಹೋಗ್ಬೇಕು, ಇನ್ನು ಕರ್ನಾಟಕದಲ್ಲಿ ಇದ್ದೀರಿ. ಸೊ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಜನ ಹೇಗಿದ್ದಾರೆ ಏನು ಅಂತ. ಸೊ ಮುಂದೆ ಏನಾದರೂ ಇನ್ನೂ ಗಲೀಜ್ ಏನಾದರೂ ಇತ್ತು ಅಂದರೆ ನಿಮಗೆ ಹೇಳ್ಬೋದು. ಸೊ ವಾರಣಾಸಿ ಟ್ರೈನ್ ಅಂದರೆ ಮೈಸೂರು ಟು ವಾರಣಾಸಿ ಹೋಗೋಗಿದ್ರೆ ಆರಾಮ್ಸೆ ಹೋಗ್ಬೋದು ಅಂತ ನನಗೆ ಅನಿಸಿದೆ ಇವಾಗ. ಯಾಕಂದರೆ ಕ್ಲೀನ್ ಇದೆ, ಸ್ಮೆಲ್ ಇಲ್ಲ, ಏನೂ ಇಲ್ಲ, ಆರಾಮ್ಸೆ ಹೋಗ್ಬೋದು. ಈ ಬ್ಲಾಗಲ್ಲಿ ನಾನು ಡೈರೆಕ್ಟ್ ಆಗಿ ಅಯೋಧ್ಯೆಗೆ ಹೋಗ್ತಿಲ್ಲ, ಯಾಕೆಂದರೆ ನಾನು ಟ್ರೈನ್ನ ಚೂಸ್ ಮಾಡಿರೋದು ಬೇರೆ ಕಡೆ. ಯಾಕೆ ಅಂದರೆ ಅಯೋಧ್ಯೆ ಟ್ರೈನ್ ಸಿಗಬೇಕಲ್ವಾ, ಈ ಟೈಮಲ್ಲಿ ಅಯೋಧ್ಯೆ ಟ್ರೈನ್ ಅಂತೂ ಸಿಗೋದಿಲ್ಲ. ಸೊ ನಾವೇನು ಮಾಡಬೇಕು ಅಂದರೆ ಬೇರೆ ಸ್ಟೇಷನಿಂದ ಹೋಗಬೇಕಾಗುತ್ತೆ. ಅದು ಅಯೋಧ್ಯೆಯಿಂದ 150 ಕಿಲೋಮೀಟರ್ ದೂರ ಇರೋ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಬಸ್ಸು ಇಲ್ಲಾಂದರೆ ಇನ್ನೊಂದು ಟ್ರೈನ್ನ ಚೂಸ್ ಮಾಡಿಕೊಂಡು ಅಯೋಧ್ಯೆಗೆ ಹೋಗ್ತೀರಿ. ಸೊ ಅಯೋಧ್ಯೆ ಹೋಗೋಕ್ಕೆ ಈ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಮತ್ತು ತುಂಬ ಲಕ್ಷಾಂತರ ಜನ ಆ ಜಾಗದಲ್ಲಿದ್ದಾರೆ, ಅಂದರೆ ದರ್ಶನ ಮಾಡೋಕ್ಕೆ. ಆ ಜಾಗಕ್ಕೆ ಹೋದರೆ ಹೇಗಿರುತ್ತೆ ಏನೋ ಅಂತ ನನಗೂ ಡೌಟ್ ಇದೆ. ಸೊ ಟ್ರೈ ಮಾಡ್ತೀನಿ ಆದಷ್ಟು ಎಷ್ಟು ಈಸಿಯಾಗಿ ನಿಮಗೆ ದರ್ಶನ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋದು ಈ ಬ್ಲಾಗ್ ಮುಖಾಂತರ ತೋರಿಸ್ತೀನಿ. ಸೊ ಬ್ಲಾಗ್ನ ಫುಲ್ಲು ನೋಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಬಾಸ್. ಬನ್ನಿ ಹೋಗೋಣ. ಟ್ರೈನ್ ಏನೋ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ. 2ನೇ ದಿನಕ್ಕೆ ಸ್ವಾಗತ ಬಸ್ಸು. 1ನೇ ದಿನ ಬಂದಿದ್ದಾದ್ಮೇಲೆ ಟ್ರೈನ್ ಹತ್ತದ್ನೇ ನಿಮಗೆ ಹೇಗಿದೆ ಟ್ರೈನ್ ಅಂತ ತೋರಿಸುತ್ತೆ. ಅದಾದ್ಮೇಲೆ ಬ್ಲಾಗ್ ಮಾಡಿಲ್ಲ, ಯಾಕೆ ಅಂದರೆ ಟ್ರೈನ್ ಎಲ್ಲ ಚೆನ್ನಾಗಿದೆಯಲ್ಲ, ಇನ್ನೇನೋ ಮತ್ತೆ ಪದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಬರ್ತಾ ಟ್ರೈನ್ ಜರ್ನಿ ಚೆನ್ನಾಗೇ ಇಲ್ಲ, ಯಾಕೆ ಅಂದರೆ ಅದೇ ಗಲೀಜು, ಅದೇ ಟ್ರೈನು, ಅದೇ ವಾಶ್ರೂಮ್ ಅಂತ ಫೀಲ್ ಆಗ್ತಿದೆ. ಈಗ ಎಷ್ಟು ಕಿಲೋಮೀಟರ್ ನಾವು ಜರ್ನಿ ಮಾಡಿದ್ದೀರಿ ಅಂದರೆ ಅಂದರೆ ಮಹಾರಾಷ್ಟ್ರ ಇದೆಯಲ್ವಾ, ಅಲ್ಲಿದ್ದೀರಿ. ಮಹಾರಾಷ್ಟ್ರ ಸಹ ದಾಟಿಲ್ಲ. ಡೇ 1 ಕಂಪ್ಲೀಟ್ ಆಗಿದೆ. ಸೊ ಡೇ 2 ಅಲ್ಲಿ ನಾವು ನಡೀತಾ ಇದ್ದೀರಿ. ಸೊ ಇವತ್ತಲ್ಲ ನಾಳೆ ದಿವಸ. ಸೊ ಟೋಟಲ್ಲು 48 ಅವರು ಈ ಟ್ರೈನ್ ಜರ್ನಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ ಟ್ರೈನ್ ಜರ್ನಿ ಚೆನ್ನಾಗಿದೆ, ಕ್ಲೀನ್ ಇದೆ, ಎಲ್ಲ ಇದೆ ಅಂತ. ಯಾಕೆ ಅಂದರೆ ಮೈಸೂರಿಂದ ಸ್ಟಾರ್ಟ್ ಆಯ್ತಲ್ವಾ, ಸೊ ಚೆನ್ನಾಗೇ ಇತ್ತು. ಅದಾದಮೇಲೆ ಮಹಾರಾಷ್ಟ್ರಗೆ ಬರ್ತಾ ಟ್ರೈನಲ್ಲಿ ಇರೋ ಜನ ಬಂದು ಗಲೀಜ್ ಮಾಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ಕರ್ನಾಟಕದಲ್ಲಿ ಇದ್ದಾಗ ಮಾತ್ರ ಟ್ರೈನ್ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತು ನನಗೆ. ಮಹಾರಾಷ್ಟ್ರ ಬಂತು ಅಂದರೆ ನಾರ್ತ್ ಇಂಡಿಯನ್ ಸೈಡ್ ಬಂತು ಅಂದರೆ ಗಲೀಜ್ ಮಾಡಿಬಿಡ್ತಾರೆ ನೋಡಿ. ಇವಾಗ ಇಲ್ಲಿರೋದೆಲ್ಲ ವಾಟ್ರ್ ಇಲ್ಲ, ಏನೂ ಇಲ್ಲ ನೋಡಿ, ನೀರಿಲ್ಲ, ಏನೂ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಇದೇನೋ ಪ್ಯೂರಿಫೈ ಸೇವ್ ವಾಟರ್ ಅಂತೆ ಇಟ್ಟಿಲ್ಲ, ಏನಿಲ್ಲ. ನೀರು ಬರೋಂಗೈತೆ, ವರ್ಕಿಂಗಲ್ಲ ಐತೆ, ಆದರೆ ನೀರು ಬರ್ತಿಲ್ಲ. ಕೇದಾರ್ನಾಥ್ ಬ್ಲಾಗಲ್ಲಿ ನೀವು ನೋಡಿದ್ದೀರಲ್ವಾ ಎಷ್ಟು ಜನ ಇದ್ರು ಅಂತ, ಅದಕ್ಕಿಂತ ಇಲ್ಲಿ ಕಡಿಮೆನೇ ಇದ್ದಾರೆ. ಕೇದಾರ್ನಾಥಲ್ಲಿ ಬೇಡ ಅಪ್ಪ, ಯಾಕಾದರೂ ಟ್ರೈನ್ ಜರ್ನಿನ ಚೂಸ್ ಮಾಡಿದೆ ಅಂತ ಫೀಲ್ ಆಗೋಗ್ಬಿಡ್ತು. ಆ ರೇಂಜ್ಗೆ ಅಧ್ವಾನ ಆಗ್ಬಿಟ್ಟಿತ್ತು. ಸೊ ಈ ಟ್ರೈನಲ್ಲಿ ಅದಕ್ಕಿಂತ ಏನು ಅಷ್ಟೊಂದೇನು ಅಧ್ವಾನ ಇಲ್ಲ, ಆರಾಮಿಗೆ ಇದೆ. ಆದ್ರೂ ಸ್ಮೆಲ್ ಅಂತ ನಾರ್ಮಲ್ ಬರ್ತಾನೆ ಇದೆ. 3 AC ಬಂದಿದ್ರೆ ಬೆಸ್ಟು ಅಂತ ಫೀಲ್ ಆಗ್ತೈತೆ ಇವಾಗೂ. ಬಟ್ ಏನು ಮಾಡೋದು, ಬಂದುಬಿಟ್ಟಿದ್ದೀವಿ. ನಾನು ಟ್ರೈನಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಲೋ ಬಜೆಟ್ಟು, ಇನ್ನೊಂದು ನಿಮಗೆ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ ಟ್ರೈನಲ್ಲಿ ಹೇಗೆ ಹೋಗಬೇಕು ಅನ್ನೋದು. ಸೊ ಅದನ್ನು ಕ್ಲಾರಿಫೈ ಆಗುತ್ತೆ ಅಂತ ಫ್ಲೈಟ್ನ ಚೂಸ್ ಮಾಡ್ಬೋದಾಗಿತ್ತು. ಸೊ ಬೆಂಗಳೂರಿಂದ ಅಯೋಧ್ಯೆಗೆ 5,500ದಿಂದ 8,000ವರೆಗೂ ಡೈರೆಕ್ಟ್ ಫ್ಲೈಟ್ಸ್ ಇದೆ. ಸೊ ಅದು ಡಿಪೆಂಡ್ಸ್ ಆನ್ ದ ಸೀಸನ್ ಅಂತಾನೂ ಹೇಳ್ತೀನಿ. ಸೊ ಸ್ಟಾರ್ಟಿಂಗಲ್ಲೇ ಏನಾದರೂ ಬುಕ್ ಮಾಡಿದರೆ 5,500ದಲ್ಲಿ ನಿಮಗೆ ಅಯೋಧ್ಯೆಗೆ ರೀಚ್ ಆಗ್ತಿತ್ತು. ನಾನೀಗ ಟಿಕೆಟ್ ತಗೊಂಡಿದ್ರು 1,080 ರೂಪಾಯಿ. ಸೊ ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾರ್ಮಲ್ ಟಿಕೆಟ್ ಅಂತೂ ಸಿಕ್ಕೇ ಇಲ್ಲ. ಆನ್ಲೈನಲ್ಲಿ ನಾನು ಬುಕ್ಕಿಂಗ್ ಮಾಡಿದೆ, ಸಿಕ್ಕಿಲ್ಲ. ಸೊ ತತ್ಕಾಲ್ಗೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಆಫ್ಲೈನ್ ಟಿಕೆಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಟಿಕೆಟ್ ಸಿಕ್ಕಿದೆ. ಟ್ರೈನ್ ಮೂವ್ ಆಗ್ತೈತೆ, ಮೂವ್ ಆಗ್ತಿದೆ. ಎಲ್ಲಿ ನಾನು ಮುಂದೆ ಐತೆ ಗುರು ಟ್ರೈನ್
ಎಷ್ಟೋ ದೂರ ಬಂದ್ಬಿಟ್ಟಿದ್ದೀನಿ AC ಕೋಚ್ಗೆ. ಸೊ ಇಲ್ಲೇ ಹತ್ಕೊಂಡ್ರೆ ಬೆಸ್ಟು. ಯಪ್ಪ AC ಕೋಚ್ಗೆ ಹತ್ತದ್ನೆ. ಅಯ್ಯೋ ಓಪನ್ ಆಗ್ತಿಲ್ಲ, ಓಪನ್ ಆಗೋರು. ಹಾಂ ಅಲ್ಲ ಏನಂದರೆ ಸಡನ್ನಾಗಿ ಭಯ ಆಗೋಗ್ಬಿಡ್ತೈತೆ ಟ್ರೈನ್ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ. ಸೊ ಇವಾಗ ಸ್ಟಾರ್ಟ್ ಆಯ್ತಲ್ಲ, ಬ್ಯಾಗ್ ಎಲ್ಲ ಒಳಗಡೆ ಐತೆ, ನಾನು ಆಚೆ ಕಡೆ ಇದ್ದೀನಿ. ಸೊ ಇಲ್ಲಿಂದ ನಾನು ನೆಕ್ಸ್ಟು S1 ಕಂಪಾರ್ಟ್ಮೆಂಟ್ಗೆ ಹೋಗಬೇಕು. ಎಷ್ಟು ದೂರ ಆಯಿತೋ ಗೊತ್ತಿಲ್ಲ. ಇದು ಬಂದು 3AC ಏನೇನು ಕೊಡ್ತಾರೆ ಅಂದರೆ ಈ ಬೆಡ್ಶೀಟ್ಗಳು ಕೊಡ್ತಾರೆ ಅಷ್ಟೇ, ಮತ್ತು AC ಫೆಸಿಲಿಟಿ ಇರುತ್ತೆ, ಮತ್ತು ಸ್ಮೆಲ್ ಇರಲ್ಲ. ಸೊ ಆರಾಮ್ಸೆ ಇರುತ್ತೆ. ಈಗ ಫೈನಲಿ ಮನ್ನಾಬನ್ನು ಜಂಕ್ಷನ್ನ ಬಿಟ್ಟಿದ್ದೀರಿ. ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ರೀಚ್ ಆಗ್ತೀರಿ. ಎಲ್ಲಿ ಅಂದರೆ ಪ್ರಯಾಗ್ರಾಜು. ಸೊ ಬೇಗ ಜರ್ನಿ ಕಂಪ್ಲೀಟ್ ಆದರೆ ಸಾಕಪ್ಪ. ಈ ಟ್ರೈನ್ ಜರ್ನಿ ಸ್ವಲ್ಪ ಹಿಂಸೆನೆ. ಯಾರಾದರೂ ಬರೋ ಥರ ಇದ್ದರೆ ಟ್ರೈನ್ ಜರ್ನಿನ ಸ್ವಲ್ಪ ಅವಾಯ್ಡ್ ಮಾಡಿ ಟ್ರೈನಲ್ಲಿ ಹೋಗೋದು. ಸೊ ಫ್ಲೈಟ್ನ ಚೂಸ್ ಮಾಡೋಕ್ಕೆ ಹೋಗಿ, ಯಾಕೆಂದರೆ ಟೈಮು ತುಂಬ ಲಾಸ್ ಆಗುತ್ತೆ. ಎಲ್ಲ ಟೈಮು ಟೈಮ್ ಈಸ್ ಇಂಪಾರ್ಟೆಂಟು. ಆದರೆ ನನಗೆ ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದೆ. ಸೊ ಲೋ ಬಜೆಟ್ಗೆಲ್ಲ ಹೋಗಂಗಿದ್ರೆ ಟೈಮ್ನ ನೀವು ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟೈಮ್ ಬೇಕು ಅಂದರೆ ಹೈ ಬಜೆಟಲ್ಲಿ ಹೋಗಿ, ಮತ್ತು ಬೇಗನೆ ಹೋಗಿ ರೀಚ್ ಆಗ್ತೀರಿ. ಒಂದು ಸ್ವಲ್ಪ ಫೆಸಿಲಿಟೀಸಲ್ಲಿ ರೀಚ್ ಆಗ್ತೀರಿ. ಈ ಥರ ಕಷ್ಟಪಟ್ಟು ಎಲ್ಲ ಹೋಗಂಗಿರಲ್ಲ. ಮತ್ತು ಊಟ ಬಂದರೆ ಟ್ರೈನಲ್ಲಿ ಹತ್ತಿ ಗೊತ್ತಲ್ವಾ, ಅಧ್ವಾನ, ಕಾಫಿ, ಟೀ ಎಲ್ಲ ಅಧ್ವಾನ. ಫ್ಲೈಟ್ ಬುಕ್ ಮಾಡಿದರೆ 3 ಅವರಲ್ಲಿ ನಾನು ಅಲ್ಲೋಗಿ ರೀಚ್ ಆಗಿ ಇಷ್ಟೊತ್ತಿಗೆ ನಿಮಗೊಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಆದರೆ ಇನ್ನೂ ಇಲ್ಲೇ ಇದ್ದೀನಿ, ಲೆಕ್ಕ ಹಾಕ್ಕೊಳ್ಳಿ. ಇಲ್ಲಿ ವಾಶ್ರೂಮ್ಗೆ ಹೋಗೋಕ್ಕೂ ಪ್ರಾಬ್ಲಮ್ಮು, ಕೈ ತುಳಿಯೋಕ್ಕೂ ಪ್ರಾಬ್ಲಮ್ಮು, ಮತ್ತು ಕುತ್ಕೊಳ್ಳೋಕ್ಕೂ ಪ್ರಾಬ್ಲಮ್ಮು. ಯಾಕೆಂದರೆ ಸ್ಮೆಲ್ಲು ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ ಟ್ರೈನಲ್ಲಿ. ಸೊ ಈಸಿ ಅಲ್ಲ. ಅಣ್ಣ ನೀವೆಲ್ಲಿಂದ ಬಂದಿರೋದು? ನಾವ್ರಿ ಗುಲ್ಬರ್ಗದಿಂದ ಸಿಗ್ತಾ ಇರೋದು ಇಷ್ಟೆಲ್ಲ ಫ್ರೀ, ತಿನ್ಕೊಳ್ಳಿ ಅಂತ ಕುತ್ಕೊಂಡು. ಸೊ ಈಗ ಇದನ್ನೇ ಊಟ ನಮ್ಮದು. ಟೈಮ್ ಈಗ 9 ಗಂಟೆ ಆಗಿದೆ. ಜೋಳದ ರೊಟ್ಟಿ ಜೊತೆ ರೆಡ್ ಕಲರ್ ಚಟ್ನಿ. ಏನಂತೀರಿ ನಿಮ್ಮ ಕಡೆ? ಶೇಂಗಾ ಹೋಳಿ. ನಮ್ಮ ಕಡೆ ಎಲ್ಲ ಒಬ್ಬಟ್ಟು ಅಂತೀರಿ. ಒಬ್ಬಟ್ಟಿಗೆ ಬೆಲ್ಲ ಸಖತ್ತಾಗಿ ಹಾಕಿ ಮಸ್ತಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಇವಾಗ ಜೋಳದ ರೊಟ್ಟಿಗೆ ಇದಕ್ಕೆ ನಮ್ಮ ಕಡೆ ಇದು ಖರ್ಜೂರಕಾಯಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಹೆಂಗೆ ಬರುತ್ತೆ ಅಂದರೆ ಫ್ರೆಂಡ್ಸ್ ಮಾಡಿಕೊಂಡ್ರೆ. ನಾನು ಜಸ್ಟ್ ಈಗ ಪುಡಿನ ಕೇಳಿದೆ. ಸೊ ಅವರು ಪುಡಿ ಕೊಟ್ಬಿಟ್ಟು ಹಾಯ್ಕೊಳ್ತೀರಂದರೆ ಎಷ್ಟು ಬೇಕೋ ಹಾಯ್ಕೊಳ್ಳಿ ಅಂದರು. ಸೊ ಅದನ್ನು ಕೇಳೋಣ. ಅಣ್ಣ ನಿಮ್ಮ ಕಡೆ ಹಾಯ್ಕೊಳ್ತೀರಾ ಅಂದರೆ ಏನು ಹೇಳಿ? ಇಲ್ಲಿ ಬಾರ ಅಣ್ಣ ಇಲ್ಲಿ ಕೇಳಿ, ಇಲ್ಲಿ ಹಾಯ್ಕೊಳ್ತೀರಾ ಅಂದರೆ ಏನು? ಇನ್ನೊಂದಿಷ್ಟು ಹೈಕ್ ಬೇಕಾ ಅಂದ ನಮ್ಗೆ ಹಾಯ್ಕೊಳ್ತೀರಾ ಅಂದ್ರೆ ಏಕವಚನದಲ್ಲಿ ಹಾಯ್ಕೊಳ್ಳೋ ಅಂತ ಎತ್ಕೊಳ್ಳಂಗೆ. ನಮ್ಮ ಬೆಂಗಳೂರು ಕಡೆ, ನಮ್ಮ ಕಡೆಗೆ ಹಂಗಿಲ್ಲ. ನಿಮ್ ಕಡೆ ಮರ್ಯಾದೆಯಾಗಿ ಹಾಯ್ಕೊಳ್ತೀಯ ಅಂತ ಹೇಳೋದಲ್ವಾ? ನಮ್ಗೆ ಕನ್ಫ್ಯೂಸ್ ಆಗೋಯ್ತು ಏನ್ ಹಿಂಗೆ ಹೇಳ್ತಿದ್ದಾರೆ ಅಂತ. ನಂಗೆ ಸಡನ್ ಆಗಿ ಅದು ಪುಡಿ ಕೊಟ್ಬಿಟ್ಟು ಹಿಂಗೆ ಎತ್ಕೊಳ್ಳೋ, ಎಷ್ಟು ಬೇಕೋ ಅಷ್ಟು ಹಾಯ್ಕೊಳ್ಳಿ ಅಂತ ಹೇಳಿದ್ರು. ನಾನು ಏನಪ್ಪ ಹಿಂಗಿರ್ತವ್ರೆ ಎತ್ಕೊಂಡ್ಬಿಟ್ಟೆ. 2 ಜರ್ನಿನ ನಾವು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇನ್ನೇನು 9 ಗಂಟೆಗೆ ಮಲಗೋ ಟೈಮು. ಸೊ ಎಲ್ಲರೂ ಮಲಗ್ತಾ ಇದ್ದಾರೆ, ನಾನು ಮಲಗೋಕೆ ಹೋಗ್ತಾ ಇದ್ದೀನಿ. ಸೊ ಇದಾದಮೇಲೆ ಇನ್ನು ಡೇ 3 ಮಾರ್ನಿಂಗ್ಗೆ ನಾನು ಪ್ರಯಾಗ್ರಾಜಲ್ಲಿ ರೀಚ್ ಆಗಿರ್ತೀನಿ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇವಾಗ ಗುಡ್ ನೈಟ್. ಫೈನಲಿ ಪ್ರಯಾಗ್ರಾಜ್ ಬಂದಿದ್ದೀರಿ. ಈಗ ಹೊರಡೋಣ ನಾವು. ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಉತ್ತರ ಪ್ರದೇಶ್ ಪ್ರಯಾಗ್ರಾಜ್. ಸೊ ಈಗ ನಾನು ಇಳ್ಕೊಂಡಿದ್ದೀನಿ. ನಾನು ಹಿಂದೆ ನೀವು ನೋಡಿ ಗಲೀಜು, ಸಡನ್ನಾಗಿ ವೆಲ್ಕಮ್ ಯಾವ ಥರ ಮಾಡಬೇಕು, ಗಲೀಜೇ ನೋಡಬೇಕಾಗಿತ್ತಾ. ಸೊ ಇಲ್ಲಿ ಈಗ ಬಂದಿದ್ದೀನಿ ನಾನು. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂದರೆ ಅಯೋಧ್ಯೆಗೆ ಹೋಗಬೇಕಾಗುತ್ತೆ. ಸೊ ಅಯೋಧ್ಯೆಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಸಂಗಮ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಆ ಜಾಗದಲ್ಲಿ ನಾವು ಏನೇನಿದೆ ಅಂತ ನೋಡಿದಾದ್ಮೇಲೆ ನಾವು ಅಯೋಧ್ಯೆಗೆ ಹೋಗೋಕ್ಕೆ ಸಾಧ್ಯ. ಯಾಕೆಂದರೆ ಇಲ್ಲಿಂದ 150 ಕಿಲೋಮೀಟರ್ ಅಯೋಧ್ಯೆ ಇದೆ. ಸೊ ಟ್ರೈನ್ ಸಿಕ್ಕಿಲ್ವಲ್ಲ, ಸೊ ಅದರಿಂದ ಆಲ್ಟರ್ನೇಟಿವ್ ಟ್ರೈನ್ಸ್ನ ಹುಡ್ಕೊಂಡು ಹೋಗ್ತಾ ಇರೋದ್ರಿಂದ ಲೇಟ್ ಆಗುತ್ತೆ. ಅಲ್ಲಿ ಬಾಸ್ ನಾವೀಗ ಈ ಜಾಗನ ಬಿಟ್ಟು ಹೋಗ್ತಾ ಇದ್ದೀರಿ, ಪ್ರಯಾಗ್ರಾಜ್. ಸೊ ಇಲ್ಲಿಂದ ಹೊರಡೋಣ. ಭಯ್ಯ इधर से चलेंगे क्या? ऑटो है क्या? हाँ छोटी। कितना लेते तुम लोग? कितना लेते हैं संगम के लिए? संगम के लिए वैसे तो 50 रुपीज है, हाँ 1 मेंबर का ಹೋಗ. ಅಚ್ಚಾ ಓಕೆ. ಸೊ ಇಲ್ಲಿಂದ ಹೊರಡೋದೆ. ಸೊ ಹೊರಡಿದಾದ್ಮೇಲೆ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿಕೊಂಡು ಸಂಗಮದಲ್ಲಿ ಮುಳುಗಿ ಎದೋಳೋಣ ಅಂತ ಅನ್ಕೊಂಡಿದ್ದೀನಿ. ಏನೋ ಎಷ್ಟೊಂದು ಪಾಪ ಇರುತ್ತೆ, ಎಲ್ಲೆಲ್ಲಿ ಮಾಡಿರ್ತೀನೋ ಏನೇನು ಮಾಡಿದ್ದೀನೋ ಗೊತ್ತಿಲ್ಲ. ಸೊ ಯಾವುದಕ್ಕೂ ಒಂದ್ಸತಿ ನೀರಲ್ಲಿ ಮುನ್ಗೋಣ ಅಂತಿದ್ದೀನಿ. ಕೋಲ್ಡ್ ಏನಾದರೂ ಕಡಿಮೆ ಇತ್ತು ಅಂದರೆ, ಈ ಕೋಲ್ಡ್ ಒಳಗಡೆ ಇವಾಗೇ ತಡ್ಕೊಳಕ್ಕಾಗ್ತಿಲ್ಲ. ಸೊ ನೋಡೋಣ ಇರ್ರಿ ಏನಾಗುತ್ತೆ ಅಂತ. ಅಲ್ಲಿ ಹೋಗಿ ಬೋಟಲ್ಲಿ ಮತ್ತು ಪಕ್ಷಿಗಳು ನೋಡಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಎಲೆಕ್ಟ್ರಿಕ್ ಗಾಡಿ ಅಂದ್ಕೊತೀನಿ ಇದು.
ಏನ್ ಚಳಿ ಅಪ್ಪ, ಏನ್ ಚಳಿ ಇದೆ. ಫೈನಲಿ ನಾವೀಗ ಸಂಗಮ ಹತ್ರ ಬಂದಿದ್ದೀರಿ. ಆದ್ರೆ ಏನಂದ್ರೆ ಇವಾಗ ಟೈಮ್ ಇನ್ನೂ ಆಗಿಲ್ಲ. ಅಲ್ಲಿ ಮುಂದೆ ನಿಮ್ಗೆ ಕಾಣಿಸ್ತಿರೋದು ಫೋರ್ಟು ಫುಲ್ಲು ಕವರ್ ಆಗಿಬಿಟ್ಟಿದೆ. ಸೊ ಆಮೇಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸಂಗಮ ಹತ್ರ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ವೆಯ್ಟ್ ಮಾಡ್ತಾ ಇದ್ದೀರಿ. ಬಜೆ ಕೋಲ್ತೆ 10 ಬಜೆನಾ? ಸೊ 10 ಗಂಟೆವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಈಗ. ಸೊ ಯಾವುದೂ ಓಪನ್ ಇಲ್ಲ. 8:30 ಓಪನ್ ಆಗಬೇಕಾಗಿತ್ತು, ಆದರೆ ಈಗ 10 ಗಂಟೆಗೆ ಓಪನ್ ಆಗ್ತಿದೆ. ಯಾಕೆ ಅಂದರೆ ಸೀಸನ್ನು. ಸೊ ಸೀಸನ್ನು ಮತ್ತು ಕ್ಲೈಮೇಟ್ ಬೇರೆ ಚೇಂಜಸ್ ಇದೆಯಲ್ವಾ, ಸೊ ಒಳಗಡೆ ಬಿಡ್ತಿಲ್ವಾ. ಸೊ ಅದರಿಂದ ನಾವು ವೆಯ್ಟ್ ಮಾಡಿಕೊಂಡು 10 ಗಂಟೆವರೆಗೂ ವೆಯ್ಟ್ ಮಾಡಿ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಇನ್ನೊಂದು ದೇವಸ್ಥಾನ ಇದೆ, ಸೊ ಆ ಜಾಗಕ್ಕೆ ಹೋಗೋಣ. ಬಿಸಿ ಬಿಸಿ ಪೂರಿ ಭಯ ಏಕೋರ್ ಪ್ಲೇಟ್. ಸೊ ಇಲ್ಲಿ ನೋಡ್ಬೋದು ಇವಾಗ ಪೂರಿ ಬಿಸಿ ಬಿಸಿ ಎತ್ತಿ ಆಗ್ತಾ ಇದ್ದಾರೆ. ಇದು ಪೂರಿನೇ ಅಂತ ಅನ್ಕೊಂಡಿದ್ದೀನಿ ನಾನು. ಅಚ್ಚಾ, ಈಗ ಇಲ್ಲಿ ಟೆಂಪರೇಚರು 7 ಡಿಗ್ರಿ ಇದೆ. ಸೊ 7 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡೋದ್ರಲ್ಲಿ ಮಜಾನೇ ಬೇರೆ ಅಂತ ಹೇಳ್ತೀನಿ ಬಾಸ್. ಸೊ ಈಗ ನಾನು ತಗೊಂಡಿರೋದು ಪೂರಿ, ನೀವು ನೋಡಿದ್ರಲ್ವಾ. ಸೊ ಪೂರಿಗೆ ಮಜ್ಜಿಗೆ ಮತ್ತೆ ಸಾಗು ಮತ್ತೆ ಆಲೂಗಡ್ಡೆದು ಇದು ಕೊಟ್ಟಿದ್ದಾರೆ. ಮತ್ತೆ ಇದು ಏನಂತ ಗೊತ್ತಾಗ್ತಾನೆ ಇಲ್ಲ, ನಂಗೆ ಗೊತ್ತಾಗ್ತಿಲ್ಲ, ಟೇಸ್ಟೇ ಗೊತ್ತಾಗ್ತಿಲ್ಲ. ಸೊ ಇವಾಗ ಇದು ಎರಡರಲ್ಲಿ ಒಂದ್ಸತಿ ಟ್ರೈ ಮಾಡ್ತೀನಿ. ಜೀರಿಗೆ ಎಲ್ಲ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಸಾಕಾಗಿದೆ ಬಿಸಿ ಬಿಸಿ ತಿನ್ನೋಕೆ. ಸೊ ತಿಂದುಬಿಟ್ಟು ಸಿಗ್ತೀನಿ, ಯಾಕಂದರೆ ಹೊಟ್ಟೆ ಬೇರೆ ಹಸಿತಿದೆ. ಸೊ ತಿಂದುಬಿಟ್ಟು 10 ಗಂಟೆ ಆದಮೇಲೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಫೈನಲಿ ಈಗ 10 ಗಂಟೆ ಆಗೋಯ್ತು. ಈಗ ನೀವು ನೋಡ್ತಾ ಇರೋ ಜಾಗ ಹೇಗಿದೆ ನೋಡ್ರಿ. ಇಲ್ಲಿ ಮುಂದೆ ಏನ್ ನೋಡ್ತಾ ಇದೀರಲ್ಲ ಈ ಫೋಟೋ, ಇದು ಬಂದು ಅಕ್ಬರ್ ಫೋರ್ಟ್ ಅಂತ ಕರೀತಾರೆ. ಫೋರ್ಟ್ಗೂ ಒಂದು ಸ್ಟೋರಿ ಇದೆ. ಈ ಸ್ಟೋರಿನ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಗಂಗಾ ನದಿ ಒಳಗಡೆ ನೀರಲ್ಲಿ ಮುಳುಗಿ ಎದ್ದು ಬಂದ್ಮೇಲೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು ಬೆಸ್ಟ್ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ವಿಸಿಬಿಲಿಟಿ ಕಾಣಿಸ್ತಿದೆ ನನಗೆ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಏನು ಕಾಣಿಸಲ್ಲ, ಜಸ್ಟ್ ಎಲ್ಲ ಮಂಜಾಗಿರುತ್ತೆ. ಸೊ ಇನ್ನೂ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ರೆ ನಮಗೆ ಒಳ್ಳೆ ವಿಸಿಬಿಲಿಟಿ ಸಿಗ್ಬೋದು ಅಂತ ಅನ್ಕೊಳ್ತೀನಿ. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ. ಯಾರಾದ್ರೂ ನಮ್ಮಂತವ್ರು ಚಿಕ್ಕ ಹುಡುಗರು ಕಾಣಿಸ್ತಾ ಇದಾರ? ನಿಮ್ಗೆ ಕಾಣಿಸಲ್ಲ. ಇಲ್ಲಿ ನೋಡಿ ನೀವು, ಎಲ್ಲ ದೊಡ್ಡವರೇ ಬಂದಿರ್ತಾರೆ. ಸೊ ಎಲ್ಲ ವಾರಣಾಸಿ ಮುಗಿಸ್ಕೊಂಡು ಕಾಶಿ ಮುಗಿಸ್ಕೊಂಡು ಬರೋರೇ ಇರ್ತಾರೆ. ಸೊ ಇಲ್ಲಿಂದ ಹೋಗಿ ಅವ್ರ ಪಾಪನ ತೊಳ್ಕೊಂಬರೋಣ ಅಂತ ಓಡ್ತಾ ಇರ್ತಾರೆ. ಫೈನಲಿ ಬೋಟ್ಗೆ ಹತ್ತಾ ಇದ್ದೀರಿ ಬಾಸು. ಈಗ ಇಲ್ಲಿ ನೋಡ್ಬೋದು ಖಾಲಿ ಬೋಟು. ಇಲ್ಲಿಂದ ಅಣ್ಣ ಇವರೇ ನಮ್ಗೆ ಡ್ರೈವರ್. ಈಗ ಬೋಟಲ್ಲಿ ನೀವೇನಾದ್ರೂ ಹೋಗ್ಬೇಕು ಅಂದ್ರೆ 250 ರೂಪಾಯಿ ಕೊಟ್ಟು ಒಬ್ಬರು ಪರ್ಸನ್ಗೆ ಹೋಗ್ಬೇಕು. ಇಲ್ಲ ಅಂದ್ರೆ ನಾವೇನಾದ್ರೂ ಪ್ರೈವೇಟ್ ಬೋಟ್ ನ ಚೂಸ್ ಮಾಡಬೇಕು ಅಂದ್ರೆ ಒಬ್ಬರಿಗೆ 400 ರೂಪಾಯಿ ಆಗುತ್ತೆ. ಸೊ ಚೂಸ್ ಮಾಡಕ್ ಹೋಗ್ಬೇಡಿ, ಚೂಸ್ ಮಾಡಿ ನಾರ್ಮಲ್ ಪಬ್ಲಿಕ್ ಬೋಟ್ನೆ. ಸೊ 250 ಇಂದ 200 ರೂಪಾಯಿ ಒಳಗಡೆ ಆಗುತ್ತೆ. ಇವಾಗ ನೋಡ್ತಾ ಇರೋದೆಲ್ಲ ಸೀಗಲ್. ನಿಮ್ಗೋಸ್ಕರ ನಾನು ಬೆಂಗಳೂರಿಂದ ಬಂದು ಇಲ್ಲಿ ತಿಂಡಿ ತಗೊಂಡು ಆಮೇಲಿಂದ ಕೊಡ್ತೀನಿ. ಒಂದ್ ಸ್ವಲ್ಪ ಹೊತ್ತು ಎಷ್ಟು ಚೆನ್ನಾಗಿ ಅದು ಓಡ್ಬರ್ತೈತೆ. ಒಂದು ನಿಮಿಷ ಪ್ಯಾಕೆಟ್ ಒಳಗಡೆ ಭಯ್ಯ ಪಕಡ್ಲೇನಾ? ಇಲ್ಲ ಅದು ಹೆಂಗಿದೆ ಗೊತ್ತಾ? ಮತ್ತೆ ಬರೋ ಊಟ ಹಾಕಿದ್ರು ಬಸ್ಸು ಈ ಪ್ಯಾಕೆಟ್ ಎತ್ಕೊಂಡು ಇವಾಗ ಪಕ್ಷಿಗಳ ಸುಮ್ಮನೆ ಆರಾಮಾಗಿ ಕೂತಾ ಇದೆ. ಇವಾಗ ಕರೆಸ್ತೀನಿ ಎಲ್ಲಾರು. ಆಜಾ ಏನದು ಬರಲ್ಲ. ಇದೆಲ್ಲ ಕರ್ನಾಟಕದ ಪಕ್ಷಿ ಅಲ್ಲ. ಸೊ ಇದೆಲ್ಲ ಉತ್ತರ ಪ್ರದೇಶದ ಪಕ್ಷಿ ಆಗಿರೋದ್ರಿಂದ ಅವ್ರಿಗೆಲ್ಲ ಆಜಾ ಅನ್ಬೇಕು. ಆಜಾ ಈಗ ಏನ್ ನೀವು ನೋಡ್ತಾ ಇದೀರಲ್ಲ, ಇದು ಗಂಗಾ ನೀರು. ಕಲರ್ ನೋಡಿದ್ರೆ ನೀವು ಒಂಥರ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಇದು ಒಂಥರ ಬ್ರೌನಿಶ್ ಕಲರ್ ಅಲ್ಲಿ ಇದೆ. ಸೊ ಗಂಗಾ ನೀರು ಈ ಸೈಡ್ ಇದೆ, ಯಮುನಾ ನೀರು ತೋರಿಸ್ತೀನಿ ನಿಮ್ಗೆ, ಈ ಸೈಡ್ ಬರುತ್ತೆ. ನೀವು ನೋಡ್ತಾ ಇದೀರಲ್ಲ, ಇದು ಯಮುನಾ ನೀರು. ನೀವು ನೋಡ್ಬೋದು ನೀರು ಸ್ವಲ್ಪ ಡಿಫ್ರೆನ್ಸ್ ಇದೆ, ಅಂದ್ರೆ ಕಲರ್ ಡಿಫ್ರೆನ್ಸ್ ಇದೆ. ಅದು ಬ್ರೌನಿಶ್ ಇತ್ತು, ಇದು ಬಂದು ಗ್ರೀನಿಶ್ ಇದೆ. ಸೊ ನೋಡ್ತಾ ಇದೀರಲ್ಲ, ಇದು ಯಮುನಾ. ಸೊ ಇದೆರಡು ಮಿಕ್ಸ್ ಆಗುತ್ತೆ ಈ ಜಾಗದಲ್ಲಿ. ಅದ್ರ ಜೊತೆಗೆ ಸರಸ್ವತಿ ನೀರು ಉಕ್ಕಿ ಬರುತ್ತೆ. ಸೊ 3 ನದಿನೂ ಒಂದು ಜಾಗದಲ್ಲಿ ಸೇರೋದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಈಗ ಇಲ್ಲಿಂದ ಓಡ್ತಾ ಇದ್ದೀನಿ. ನಾನು ಏನಾದ್ರು ಪಾಪ ಪುಣ್ಯ ಏನಾದ್ರು ಮಾಡಿದ್ದೆ, ಪುಣ್ಯ ಇರಲಿ ಪಾಪನ ತೊಳೆಯೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹೊರಡೋಣ ಬನ್ನಿ ಬಾಸ್. ಈಗ ಹೋಗ್ಬಿಟ್ಟು ಇದನ್ನ ಹಾಕಿದಾದ್ಮೇಲೆ 3 ಸತಿ ಮುಳುಗಿ ಬರ್ಬೇಕಂತೆ. ಹೋಗ್ತಾ ಇದ್ದೀನಿ. ಗಂಗಾ, ಯಮುನಾ, ಸರಸ್ವತಿ.
ವೆಲ್ಕಮ್ ಬ್ಯಾಕ್ ಬಸ್. ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಅದ್ರ ಪಕ್ಕದಲ್ಲಿ ಇರೋ ಫೋರ್ಟ್ ಹತ್ರ ನಾನು ಇವಾಗ ನಿಂತ್ಕೊಂಡಿದ್ದೀನಿ. ಸೊ ಆ ಫೋರ್ಟ್ ಯಾವುದು ಅಂದ್ರೆ ಅಕ್ಬರ್ ಕಟ್ಟಿರೋ ಫೋರ್ಟ್. ನಾವೀಗ ಏನ್ ಎಂಟ್ರೆನ್ಸ್ ಇದೆಯಲ್ಲ ಎಲ್ಲ ಹೊಡೆದಾಕಿದಾರಲ್ಲ, ಈ ಎಂಟ್ರೆನ್ಸ್ ನ ಹೊಡೆದಾಕಿ ರಿನೋವೇಟ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಈ ಫೋರ್ಟ್ ಫುಲ್ಲು ರಿನೋವೇಟೇ ಮಾಡ್ತಿದ್ದಾರೆ. ಬಟ್ ಈ ಫೋರ್ಟ್ ಒಳಗಡೆ ಎರಡು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ ಒಂದು ವಿಶೇಷತೆ, ಒಂದು ಆಲದ ಮರ ಇದೆ. ಆಲದ ಮರ ಕೆಳಗಡೆ ರಾಮ, ಲಕ್ಷ್ಮಣ ಮತ್ತು ಸೀತೆ ಅವರು ಕೂತಿರ್ತಾರೆ. ಎಷ್ಟು ದಿನ ಅಂದ್ರೆ 3 ದಿನ ವಿಶ್ರಾಂತಿ ಪಡ್ಕೊಳ್ತಾರೆ. ಯಾವಾಗ ಅಂದ್ರೆ 14 ವರ್ಷ ಕಾಡ್ಗೆ ಹೋಗ್ತಾರೆ, ಯಾವಾಗ ವನವಾಸಕ್ಕೆ. ಸೊ ಆಗ ಇಲ್ಲಿ ಕುತ್ಕೊಂಡು 3 ದಿನ ವಿಶ್ರಾಂತಿ ಪಡ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಯಮುನಾ ನದಿನ ದಾಟ್ಕೊಂಡು ಚಿತ್ರಕೂಟಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿ 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 ನೋಡಿ, ಇಲ್ಲಿ ಮುಂದೆ ಏನು ಕಾಣಿಸ್ತಿದೆಯಲ್ಲ ದೇವರು. ಬನ್ನಿ ಮುಂದೆ ಹೇಳ್ತೀನಿ. ಒಳಗಡೆ ಅಲೋ ಮಾಡಕ್ಕೆ ಬಿಟ್ರು, ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಐ ಥಿಂಕ್ ಹಿಂಗೆ ಹೋಗ್ಬೇಕೇನೋ. ಹಲೋ ಮಾಡಿದ್ದಾರೆ. ತುಂಬ ಖುಷಿ ಪಡೋ ವಿಷಯ, ಯಾಕಂದರೆ ಯಾರನ್ನೂ ಹಲೋ ಮಾಡ್ದಿರೋ ಜಾಗದಲ್ಲಿ ನಮ್ಮನ್ನ ಹಲೋ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಆದಷ್ಟು ದರ್ಶನ ಮಾಡಿಕೊಂಡು ಆಚೆ ಹೋಗೋಣ. ಜೈ ಶ್ರೀರಾಮ್. ದರ್ಶನ ಸಿಕ್ತು, ಫುಲ್ ಖುಷಿ ಆಗ್ತೈತೆ. ಅದು ಯಾರಿಗೂ ಸಿಗೋ ಭಾಗ್ಯ ನಮ್ಗೆಲ್ಲ ಸಿಕ್ಬಿಡುತ್ತಲ್ಲ, ತುಂಬಾ ಖುಷಿನೇ ಆಗುತ್ತೆ. ये रास्ता हो गई दूर, दर्शन करा देते. ಓಕೆ ಥ್ಯಾಂಕ್ ಯು ತುಂಬ ಹೆಲ್ಪ್ ಮಾಡಿದ್ರು. ಸೊ ನಮಗೆ ದರ್ಶನ ಕೊಟ್ಟು ಇದು ಇನ್ಫಾರ್ಮೇಷನ್ ನಾವು ಮುಂದೆ ಕೊಡ್ತೀನಿ, ಯಾಕಂದರೆ ಅವ್ರು ಯಾರೋ VIP ಅವ್ರು ಬರ್ತಾರಂತೆ. ಸೊ ಅದರಿಂದ ಪ್ರಾಬ್ಲಮ್ ಆಗ್ತಿದೆ. ತುಂಬ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಜೈ ಶ್ರೀರಾಮ್. ನೋಡಿದ್ರಲ್ವಾ ಶ್ರೀರಾಮ್ ಹೇಗಿದ್ದಾರೆ ಅಂತ. ಬನ್ನಿ ಹೋಗೋಣ. ಶ್ರೀರಾಮ ಅವರು ವನವಾಸನ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಶ್ರೀರಾಮನ ಅವರ ತಂದೆ ಹೆಸರೇನು ದಶರಥ. ಸೊ ದಶರಥ ಅವ್ರಿಗೆ ಮೈ ಹುಷಾರಿಲ್ದಿರ ಅವರು ತೀರ್ಕೊಂಡಿದ್ದಾದ್ಮೇಲೆ ಅವರ ಅಸ್ಥಿನ ಎತ್ಕೊಂಡ್ಬಂದು ಇದೇ ಗಂಗಾದಲ್ಲಿ ಅವರು ಬಿಡ್ತಾರೆ. ಸೊ ಆದರೆ 3 ಜಾಗದಲ್ಲಿ ಬಿಡ್ತಾರೆ. ಒಂದು ಗಂಗಾ, ಒಂದು ಕಾಶಿ, ಒಂದು ಗಾಯ. ಈ 3 ಜಾಗದಲ್ಲಿ ಅವರ ಅಸ್ಥಿನ ಬಿಟ್ಬಿಟ್ಟು ಹೋಗ್ತಾರೆ. ಮತ್ತೆ ಈ ಜಾಗದಲ್ಲಿ ಇನ್ನೊಂದು ಸರಿ ಬಂದು ಅವರು ವಿಶ್ರಾಂತಿ ಪಡ್ಕೊಳ್ತಾರೆ. ಏನಿದೆ ಈ ಜಾಗ, ತುಂಬಾ ಜನ ಪಿಂಡನ ಇಡೋಕ್ಕೆ ಬರ್ತಾರೆ, ಮತ್ತೆ ಅಸ್ಥಿನ ಬಿಡೋಕ್ಕೆ ಬರ್ತಾರೆ. ಸೊ ಇದರಿಂದನೇ ತುಂಬಾ ಫೇಮಸ್ ಆಗಿದ್ದು ಈ ಜಾಗ. ಇಲ್ಲಿ ಏನ್ ಕಾಣಿಸ್ತಿದೆ, ಆಲದ ಮರ. ಆಲದ ಮರ ಪಕ್ಕದಲ್ಲೇ ಒಂದು ಕುಂಭಕೊಳ ಅಂತ ಇತ್ತು. ಅದೇನದು ಬಾವಿ, ದೊಡ್ಡ ಬಾವಿನೇ ಇತ್ತು. ಆ ಜಾಗದಲ್ಲಿ ಇಲ್ಲಿರೋ ಜನ ಆ ಮರದ ಮೇಲಿಂದ ಕೆಳಗಡೆ ಬಾವಿ ಇರುತ್ತಲ್ವಾ, ಅದರಲ್ಲಿ ಧುಮುಕಿ ಅವರ ಜೀವನ ಕಳ್ಕೊಳ್ತಿದ್ರು. ಸೊ ಅವರು ಡೈರೆಕ್ಟಿಗೆ ಒಂದು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಮೂಢನಂಬಿಕೆ ಇತ್ತು. ಆಗಿನ ಟೈಮಲ್ಲಿ ಅಕ್ಬರ್ ಅವ್ರು ಇದ್ರು. ಆಗ ಫುಲ್ಲು ಆ ಬಾವಿ ತುಂಬ ಹೆಣಗಳೇ ಇರೋದ್ರಿಂದ ನೋಡ್ಬಿಟ್ಟು ಆ ಬಾವಿನೇ ಕ್ಲೋಸ್ ಮಾಡ್ತಾರೆ. ಮತ್ತು ಅದ್ರ ಮೇಲೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ನೀವು ಏನು ನೋಡ್ತಾ ಇದ್ದೀರೋ ಒಂದು ಸರ್ಕಲ್ನ ಕಾಣಿಸ್ತಿದೆಯಲ್ಲ, ಆ ಸರ್ಕಲ್ ಫುಲ್ಲು ಬಾವಿನೇ ಇದೆ, ಆದರೆ ಅದ್ರ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಈ ಜಾಗದಲ್ಲಿ ಇನ್ನೊಂದು ವಿಶೇಷತೆ ಇದಾಗಿದೆ. ಫೈನಲಿ ಬೋಸ್ ಎಲ್ಲ ಮುಗಿಸಿದ್ರಲ್ವಾ, ನಾವು ಏನೇನು ನೋಡಬೇಕು ಎಲ್ಲ ನೋಡ್ಬಿಟ್ರಿ. ಸೊ ಈಗ ಫುಲ್ಲು ಖುಷಿ ಆಗ್ತಿದೆ. ಸೊ ಈಗ ಏನಂದರೆ ನಾನು ಅಯೋಧ್ಯ ಕಡೆ ಹೋಗಬೇಕು. ಅಯೋಧ್ಯೆಗೆ ಟ್ರೈನ್ ಇದೆ. ಸೊ ಲೋಕಲ್ ಟ್ರೈನು ಸಿಗುತ್ತೆ, ಒಂದು ಬಸ್ಸು ಸಿಗುತ್ತೆ. ಸೊ ಆರಾಮಾಗಿ ನಾನು ಅಲ್ಲಿಗೆ ಜರ್ನಿನ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಅಯೋಧ್ಯ ವಿಡಿಯೋಸೇ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆನ ಹೊಡಿಯೋದನ್ನ ಮರಿಬೇಡಿ. ಮತ್ತು ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಬಸ್ಸು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದಟ್ ಬಾಯ್.